ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರೇನೆ ಸ್ಟ್ರಾಂಗ್ ಮ್ಯಾನ್. ಕನಕಪುರದ ಬಂಡೆ ಅಂತಾನೆ ಕರೆಸಿಕೊಳ್ಳುವಂತ ಡಿಕೆ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅನ್ನೋ ವ್ಯಕ್ತಿತ್ವದವರು. ಆದ್ರೆ ಅದೇ ಡಿಕೆ ಶಿವಕುಮಾರ್ ಇದೀಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಏನು ಮಾತಾಡಿದ್ರು ವಿವಾದಕ್ಕೆ ಗುರಿ ಆಗ್ತಾ ಇರುವ ಡಿಕೆಶಿ ಇದೀಗ ಕ್ಯಾಮೆರಾ ಕಂಡ್ರೆ ಬೈ ಬೈ ಅಂತಿದ್ದಾರೆ ನೋಡಿ. ಟ್ರಬಲ್ ಶೂಟರ್ಗೂ ಟ್ರಬಲ್ ಮಾತೆ ಬಿಗ್ ಪ್ರಾಬ್ಲಮ್. ಪದೇ ಪದೇ ಕಾಂಟ್ರವರ್ಸಿ, ಅಧ್ಯಕ್ಷರಿಂದಲೇ ಪಕ್ಷಕ್ಕೆ ಘಾಸಿ. ಡಿಕೆಶಿ ಮಾತೆ ಬಿಜೆಪಿಗೆ ಅಸ್ತ್ರ, ಕಾಂಗ್ರೆಸ್ಗೆ ಸಂಕಷ್ಟ. ಡ್ಯಾಮೇಜ್ ಕಂಟ್ರೋಲ್ಗೆ ಮೌನದ ಮೊರೆ ಹೋದ ಡಿಕೆ. ಡಿಕೆ ಅಂದ್ರೇನೆ ಡೇರ್ ಅಂಡ್ ಡ್ಯಾಶಿಂಗ್. ಸಿಡಿಲಿನಂತೆ ಸದಾ ಗುಡುಗುತ್ತಿದ್ದ ಡಿಕೆ ಶಿವಕುಮಾರ್ ಮಾತನಾಡುವಾಗ ಹಿಂದೆ ಮುಂದೆ ನೋಡಿದವರಲ್ಲ. ಸ್ವಪಕ್ಷವಿರಲಿ ವಿಪಕ್ಷದವರ ವಿಚಾರವಿರಲಿ, ಹಿಂದೆ ಮುಂದೆ ನೋಡದೆ ಮನಸ್ಸಿನಲ್ಲಿದ್ದ ಮಾತನ್ನ ಹಾಗೆ ಮಾತನಾಡಿ ಬಿಡ್ತಾ ಇದ್ರು. ಅದಕ್ಕಾಗಿ ಡಿಸಿಎಂ ಡಿಕೆಶಿ ಡೇರಿಂಗ್ ಮ್ಯಾನ್ ಅಂತಾನೆ ಕರೀತಿದ್ರು. ಆದ್ರೆ ಅದೇ ಡಿಕೆ ಶಿವಕುಮಾರ್ ಕಳೆದ 4-5 ದಿನದಿಂದ ಸೈಲೆಂಟ್ ಮೂಡ್ಗೆ ಜಾರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಧ್ಯಮಗಳ ಕ್ಯಾಮೆರಾ ಕಂಡ್ರೆ ಸಾಕು, ಏಂದ್ರಪ್ಪ ಹೇಳಿ ಅಂತ ಪಟಪಟ ಅಂತ ಬೈಟ್ ಕೊಡ್ತಿದ್ದ ಡಿಕೆ ಸಿಡಿಲಿನಂತೆ ಗುಡುಗಿ ಬಿಡ್ತಿದ್ರು. ಪಕ್ಷ ಸಂಘಟನೆ, ಸರ್ಕಾರದ ತೀರ್ಮಾನ, ವಿಪಕ್ಷದವರ ಆರೋಪಕ್ಕೆ ಹೆದರದೆ ಬೆಂಕಿಯಂತೆ ಭಾಷಣ ಮಾಡ್ತಿದ್ರು. ಆದ್ರೆ ಅದೇ ಡಿಕೆ ಶಿವಕುಮಾರ್ ಇದೀಗ ಕ್ಯಾಮೆರಾ ಕಂಡ್ರೆ ಸಾಕಪ್ಪ ಸಾಕು, ನಾನು ಮಾತನಾಡಲ್ಲ, ಬೈಟ್ ಕೊಡಲ್ಲ ಅಂತ ಮೌನಕ್ಕೆ ಜಾರಿದ್ದಾರೆ. ಕಳೆದ 4-5 ದಿನಗಳಿಂದ ಡಿಕೆ ಶಿವಕುಮಾರ್ ಯಾವುದೇ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿರೋದು ಚರ್ಚೆಗೆ ಕಾರಣವಾಗಿದೆ. ವಿಧಾನಸಭೆಯ ಅಧಿವೇಶನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿ ವಿವಾದಕ್ಕೆ ಗುರಿಯಾಗಿದ್ರು. ಬಿಜೆಪಿ ನಾಯಕರು ಡಿಕೆಶಿಯ ಆರ್ಎಸ್ಎಸ್ ಗೀತೆಯನ್ನ ಸ್ವಾಗತಿಸಿ ಡಿಕೆಶಿ ಅವರ ಸಾಫ್ಟ್ ಹಿಂದುತ್ವಕ್ಕೆ ಜೈ ಜೈ ಅಂದ್ರು. ಆದ್ರೆ ಡಿಕೆಶಿ ಹೇಳಿಕೆಯನ್ನ ಖಂಡಿಸಿದ್ದ ಕೆಲ ನಾಯಕರು ಡಿಕೆಶಿ ನಡೆ ಸರಿಯಿಲ್ಲ ಅಂತ ಕ್ಷಮೆಗೆ ಪಟ್ಟು ಹಿಡಿದಿದ್ರು. ಅದಾದ ಬೆನ್ನಲ್ಲೇ ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ವಿವಾದವನ್ನ ಮೈಮೇಲೆ ಎಳೆದುಕೊಂಡ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿಕೆಶಿಯ ವಿವಾದಾತ್ಮಕ ಹೇಳಿಕೆಗಳ ಬಗ್ಗೆ ನೋಡಿಕೊಂಡು ಮಾತನಾಡಿ ಅಂತ ಸಲಹೆ ನೀಡಿದ್ದಾರೆ. ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವೊಮ್ಮೆ ಸಹಿಸಲ್ಲ. ಪ್ರಮೋದೇವಿ ದೇವರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾಡಿ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಷಾಂತ್ಯದ ವೇಳೆಗೆ ಮುಖ್ಯಮಂತ್ರಿಯಾಗೋ ಕನಸು ಕಂಡಿದ್ದಾರೆ. ಇದೇ ವೇಳೆ ಅವರ ಹೇಳಿಕೆಗಳನ್ನೆಲ್ಲ ಕೆಲ ನಾಯಕರು ಟಾರ್ಗೆಟ್ ಮಾಡ್ತಿರೋದ್ರಿಂದ ಡಿಕೆಶಿ ಇದೀಗ ಜಾಣ ನಡೆ ಅನುಸರಿಸಲು ಮುಂದಾಗಿದ್ದಾರೆ. ಎಲ್ಲವನ್ನ ಮಾತನಾಡಿ ನಾನ್ಯಾಕೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳಲಿ ಅನ್ನೋ ಮಂತ್ರವನ್ನ ಡಿಕೆಶಿ ಅನುಸರಿಸುತ್ತಿದ್ದಾರೆ. ಹೀಗಾಗಿ ಒಂದು ವಾರದಲ್ಲಿ ಡಿಕೆಶಿಯ ಈ 2 ಬಗೆಯ ನಡೆ ಕಂಡವರು ಇದೀಗ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.